ಭಾಳ ಸುಂದರವಾಗಿದೆ. ನೀತಿ ಬೋಧಕ ಅಂಥೇಳಿ ನಾವು ಯಾವ ರೀತಿ ನಾವು ಈ ಧರ್ಮ ಮಾರ್ಗದಲ್ಲಿ ಹೇಗೆ ನಡೀಬೇಕು, ಹೇಗಿರಬೇಕು ಅನ್ನೋದು ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದನ್ನು ನೋಡೋಣ. ಅಂದರೆ ಎಲೆ ಹುಚ್ಚು ಇದೆಯೇ, ನಿನಗಿಂತ ಹೆಚ್ಚಿನವರು ಎಲ್ಲಿ ಇಲ್ಲ. ಕರ್ಮದಿಂದ ಶರೀರ ಮೊದಲುಗೊಂಡು ಬಿಂದು ತತ್ವೊಳಗೆ ಜಡಗಳನ್ನು ಒಂದು ಕಟ್ಟೆಯಲ್ಲಿಟ್ಟಿರುವೆ. ವಿಧಿ ಅಂದರೆ ನಮ್ಮ ಹಣೆಬಾರ ಅಂತಂದರೆ ಅದೇ ಬೇರೆ ಸಪ್ರೇಟಾಗೇನು ಬರೆದಿಲ್ಲ. ನಾವು ಏನೇನು ಒಳ್ಳೆಯ ಕರ್ಮಗಳು ಬರೆದ್ರೂ ಅದರಲ್ಲಿ ಇರುತ್ತೆ, ಕೆಟ್ಟ ಕರ್ಮಗಳು ಮಾಡಿದರೆ ಅದೇ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಮಾಡಿದ್ದ ಕರ್ಮ ಈಗಿನ ಕಾಲದಲ್ಲಿ ಈ ಜನ್ಮದಲ್ಲಿ ಬಂದು ಅದನ್ನು ಅದರ ಪ್ರಕಾರ ವಿಧಿ ನಿಯಮದಂತೆ ನಡೀತೈತೆ. ಆ ವಿಧಿಗೆ ಇವರು ಅಂತ ಇದ್ದಾರೆ, ನಿನಗಿಂತ ಹೆಚ್ಚಿನವರು ಯಾರಿಲ್ಲಪ್ಪ, ಎಲ್ಲರೂ ನಿನ್ನ ಅಧೀನ ಅಂತ ಹೇಳ್ತಾರೆ. ಇದನ್ನು ಈ ಹಣೆ ಬರ ಅಥವಾ ವಿಧಿಯನ್ನು ನಾವು ಅಳಿಸ್ಕೋಬೇಕಂತಂದರೆ ಒಂದು ಸಣ್ಣ ಒಂದು ಎಕ್ಸಾಂಪಲ್ಲು, ಅದನ್ನು ನಾವು ಒಂದು ಕತೆ ಮೂಲಕ, ಒಂದು ಸಣ್ಣ ಕತೆ ಮೂಲಕ ತಿಳ್ಕೊಬೋದು. ಒಂದು ಸಲ ಮಹಾವಿಷ್ಣು ಮತ್ತು ನಾರದರು ಸುಮ್ಮನೆ ಹಾಗೆ ಹೋಗ್ತಾ ಇರ್ತಾರೆ ಹೊರಗಡೆ ಹೋಗ್ಬೇಕಾದ್ರೆ ನಾರದರು ಒಂದು ಪ್ರಶ್ನೆ ಕೇಳ್ತಾರೆ. ಈಗ ನೀವು ಭಾಳ ಹಾಗೆ ಹೇಳ್ತಾ ಇರ್ತೀರಿ, ಈ ಸದ್ವಿಚಾರ ಮಾಡಬೇಕು, ಆಮೇಲೆ ಯಾವಾಗಲಿದ್ರು ಮಹಾತ್ಮರ ಒಂದು ಸಂಘಟನೆಯಲ್ಲೇ ಇರಬೇಕು, ಸತ್ಸಂಗ ಮಾಡಬೇಕು, ಅದರಿಂದ ಎಲ್ಲ ಒಳ್ಳೆಯದಾಗುತ್ತದೆ, ನಿಮ್ಮ ಹಣೆಬರಹನ್ನು ಕೂಡ ನೀವು ತಿದ್ದುಕೋಬೋದು ಅಂತ ನೀವು ಆಗಾಗ ಹೇಳ್ತೀರಿ. ಅದಕ್ಕೆ ನನಗೆ ನಿರ್ದರ್ಶನ ತೋರಿಸ್ರಿ, ನಿಜವಾಗಿ ಅದು ನನ್ನ ಅನುಭವಕ್ಕೆ ಬರೋಂಗೆ ಮಾಡಿರಿ ಅಂತಂದಾಗ ವಿಷ್ಣು ನಗ್ತಾ ಹೇಳ್ತಾರೆ, ಸ್ವಲ್ಪ ಮುಂದಕ್ಕೆ ಹೋಗಿ ಕಾಡಿನಲ್ಲಿ ಅಲ್ಲಿ ಒಂದು ಹುಲಿ ಮಲಿಕ್ಕೊಂಡಿದೆ, ಅದು ಇನ್ನೇನು ಪ್ರಾಣ ಬಿಡೋ ಕೊನೆಯ ಹಂತದಲ್ಲಿದೆ, ನೀನು ಅದರ ಹತ್ರ ಹೋಗುವಾಗ ನಿನಗೆ ಮುಂದಿನ ದಾರಿ ಗೊತ್ತಾಗುತ್ತೆ ಅಂದಾಗ ಇವರು ನಾರದರು ಹೋಗ್ತಾರೆ. ಅಲ್ಲಿ ಹುಲಿ ಸಾವು ಬದುಕಿನ ನಡುವೆ ಹೋರಾಡ್ತಿರ್ತೈತಿ. ಅದು ಇವತ್ತು ಈ ಕ್ಷಣವೋ ಆ ಕ್ಷಣವೋ ಪ್ರಾಣ ಬಿಡೋಂಗೆ ಇರುತ್ತೆ. ಇವರು ನಾರದರು ಅದರ ಹತ್ರ ಹೋದಾಗ ಅದು ಇವ್ರನ್ನ ದಿಟ್ಟಿಸಿ ನೋಡಿ ಪ್ರಾಣ ಬಿಟ್ಬಿಡ್ತೈತೆ. ಆಗ ಇವರು ನಾರದರು ಏನು ಮಾಡ್ತಾರೆ, ಮತ್ತೆ ವಿಷ್ಣು ತಾಗ ಹೋಗ್ತಾರೆ. ಇದೇನು ನಾನು ಓದ್ಕೊಳ್ಳಿ ಅದು ಪ್ರಾಣ ಬಿಡ್ತು, ಇದಕ್ಕೇನು ನನಗೆ ಅರ್ಥನೇ ಆಗಲಿಲ್ಲ ಅಂದರೆ, ನೀನು ಅದು ಮುಂದಿನ ಜನ್ಮದಲ್ಲಿ ಮತ್ತೆ ಒಂದು ಪ್ರಾಣಿಯಾಗಿ ಹುಟ್ಟಿದೆ, ನೀನು ಅದರ ಹತ್ರ ಹೋಗುವಾಗ ಅದು ಗೊತ್ತಾಗುತ್ತೆ ಅಂದಾಗ ಅದು ಇವರ ಅಂತರ್ದೃಷ್ಟಿಯಿಂದ ಅಲ್ಲಿಗೆ ಹೋಗ್ತಾರೆ. ಅದು ಮುಂದಿನ ಜನ್ಮದಲ್ಲಿ ಹಸುವಾಗಿರ್ತೈತೆ. ಹುಲಿಯ ಭಯಂಕರ ಒಂದು ಕ್ರೂರ ಮೃಗ ಹಸುವಾಗಿರ್ತೈತಿ. ಆಗ ಅದು ಕೂಡ ಪ್ರಾಣ ಬಿಡೋ ಸ್ಥಿತಿಯಲ್ಲಿ ಇರುತ್ತೆ, ಈಗೋ ನಾಳೆ ಇನ್ನೊಂದು ಕ್ಷಣದಲ್ಲಿ ಅಂತ. ಇವರು ಅದರ ಹತ್ರ ಹೋಗ್ತಾರೆ. ಆಗ ಹಸು ಇವ್ರನ್ನ ನಾರದರನ್ನು ನೋಡಿ ಅದು ಕೂಡ ಪ್ರಾಣ ಬಿಡ್ತೈತಿ. ಆಗ ಇವರು ಮತ್ತೆ ವಿಷ್ಣು ಹೋಗ್ತಾರೆ, ಅದು ಕೂಡ ಪ್ರಾಣ ಬಿಡ್ತು. ಇದಕ್ಕೆ ನನಗೇನು ತಿಳಿಲಿಲ್ಲ ಅಂತಂದರೆ, ಇದೇ ಅದು ಮುಂದೆ ಒಂದು ಇಂಥ ಮುಂದಿನ ಜನ್ಮದಲ್ಲಿ ಹೀಗೆ ಒಂದು ಕೂಸಾಗಿ ಹುಟ್ಟಿದೆ, ಅದರ ಹತ್ರ ಹೋಗಂದಾಗ ಇವರು ಅಲ್ಲಿಗೆ ಹೋಗ್ತಾರೆ. ಆ ಕೂಸು ಹತ್ರ ಅದು ಮನುಷ್ಯನಾಗಿರ್ತೈತೆ. ಅಂದರೆ ಹಿಂದಿನ ಜನ್ಮದಲ್ಲಿ ಪಶು ಜನ್ಮ, ಮೃಗ ಜನ್ಮ ಆಗಿ ಈಗ ಮನುಷ್ಯನ ಜನ್ಮ ತಾಳಿರ್ತೈತೆ. ಅಂದರೆ ಸತ್ಸಂಗ. ಆ ಮಗು ಇವ್ರನ್ನ ನೋಡ್ತೈತಿ, ಮತ್ತು ಅದನ್ನು ನಕ್ಕೊಂತ ಮುಂದೆ ದೊಡ್ಡದಾದಂಗೆಲ್ಲ ಒಂದು ದೊಡ್ಡ ಮಹಾತ್ಮ ಆಗ್ತಾನೆ. ಹಾಗೆ ಸತ್ಸಂಗದಿಂದ ನಮ್ಮೆಲ್ಲ ಹಣೆಬಾರಗಳನ್ನು ಕೂಡ ನಾವು ತಿದ್ದುಕೋಬೋದು. ಅಂತಹ ಒಂದು ಮಹಾತ್ಮರ ಸಂಘ ಮಾಡಬೇಕಂತ ಇದರ ಅರ್ಥ. ಅದಕ್ಕೆ ಇನ್ನು ಮುಂದೆ ಏನಂದರೆ, ಕರ್ಮದಿಂದಾದ ಶರೀರ ಮೊದಲುಗೊಂಡು ಬಿಂದು ತತ್ವವರೆಗೂ ಜಡಗಳನ್ನು ಒಂದು ಕಟ್ಟಡೆ ಇಟ್ಟಿದೆ. ಅದು ನಮ್ಮ ದೇಹದಲ್ಲಿ ಒಂದು ಬಿಂದು ಇರುತ್ತೆ, ಅದೇ ಜೀವಾತ್ಮ. ಇದಕ್ಕೆಲ್ಲ ಒಂದು ತತ್ವದ ಮೇಲೆ ನಿಂತಿದೆ. ಆ ಕಟ್ಟಳೆಯಲ್ಲೇ ನಾವು ಇರಬೇಕು. ನೀನು ಕಟ್ಟಳೆಯನ್ನು ಮೀರೋರೋ ಹಲ್ಲನ್ನು ಮುರಿದು ಮೀಸೆ ಬಳಸಿ ಚಿಪ್ಪು ಬೇವಿನ ಸರ ಹಾಕಿ ಕೊರಳಿಗೆ ಸಲಿಗಿಸಿ
ರೂಪಾಂತರ ಹೊಂದಿಸುವೆ. ಆತ್ಮನ ಸ್ವರೂಪ ಕಾಣದಂತೆ ಕಣ್ಣಲ್ಲಿ ಮೋಹವೆಂಬ ಮಣ್ಣನ್ನು ನೀನು ಎಂಥ ಕೆಲಸ ಮಾಡಿ ವಿಧಿ ಅಂದರೆ ಅವರು ನಿನ್ನ ಕಟ್ಟಳೆ ಏನು ಕಟ್ಟಳೆ ಇದೆ ಪರಮಾತ್ಮನ ಕಟ್ಟಳೆ ಅದನ್ನು ಮುರಿದು ಅವರಿಗೆ ಬೇವಿನ ಸರ ಅಂದರೆ ಕಷ್ಟಗಳ ಒಂದು ಮಾಲೆ ಹಾಕಿ ಅವ್ರನ್ನ ರೂಪಾಂತರ ಮಾಡಿ ನೀನು ಅವರಲ್ಲಿ ಮೋಹ ಮದ ಮಾತ್ಸರ ಇವೆಲ್ಲ ಮಣ್ಣು ಹಾಕಿ ತುಂಬಿಸಿರುವೆ. ಎಲ್ಲರೂ ಮಾಯಾ ಮೂರ್ಖಕ್ಕೆ ಸೋಲುವಂತೆ ಮಾಡಿರಿ, ಎಲ್ಲರೂ ಮಾಯಕ್ಕೆ ಸೋಲುವಂತ ಮಾಡಿರುವೆ ಹಣೆಬರವೆ ವಿಧಿ ಅಂತ ಹೇಳ್ತಾರೆ. ಮಾಯ ವಿಸ್ತಾರ ದಾಟವನ್ನು ಬೇರೆ ಇದ್ದು ನೋಡದೇ ಗೈದಿರುವೆ, ಅದರ ವಿಸ್ತಾರವನ್ನು ನೋಡ್ದಂಗೆ ಮಾಡಿ ನೀನು ಅಂತ ಹೇಳ್ತಾರೆ. ಸದಾಶಿವನ 2 ಕಬ್ಬಿಣಗಳನ್ನು ಕೂಡಿಸಿದಂತೆ ಶಿವ ಜೀವರನ್ನು ಜೊತೆಗೂಡಿಸುವನು. ಶಿವ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಅವ್ರನ್ನೆಲ್ಲ ಒಂದುಗೂಡಿಸಿದ್ದಾನೆ. ಶಿವ ಅಂತಂದರೆ ಆ ಪರಬ್ರಹ್ಮ, ಜೀವ ಅಂದರೆ ನಮ್ಮ ಒಳಗಿರೋ ಆ ಜೀವಾತ್ಮ, ಇದನ್ನೆಲ್ಲ ಕೂಡಿಸೋಣ. ಆದರೆ ಅದಕ್ಕೆ ಭೇದವನ್ನು ಕೆಡಿಸಿ ಅಭೇದವನ್ನು ನೆಲೆಗೊಳಿಸುತ್ತಿರುವ ಅವನನ್ನು ಹಿಡಿದು ನೀನು ಗೋಳಾಡಿಸಿರುವಿ. ಆದರೆ ಅವೆರಡೂ ಒಂದಾಗಲಿಕ್ಕೆ ನೀನು ಬಿಡ್ತಾ ಇಲ್ಲ. ಏಕೆಂದರೆ ಅವೆರಡೂ ಕಲ್ತರೇ ನಿನಗೆ ಮೋಕ್ಷ. ಆದರೆ ನೀನು ಬೇರೆ, ಆ ದೇಹ ಬೇರೆ, ಆ ಪರಬ್ರಹ್ಮ ಬೇರೆ ಅಂತ ಭೇದ ಮಾಡಿಸ್ತಿರೋ ನೀನಪ್ಪ ವಿಧಿ ಅಂತ ಹೇಳ್ತಾರೆ. ಹರಿಹರ ಬ್ರಹ್ಮಾದಿಗಳು ತಮ್ಮ ತಮ್ಮ ಕಾರ್ಯಗಳನ್ನು ಔತ್ಸುಕದಿಂದ ಗೈದರೂ ದಾಕ್ಷಿಣ್ಯವಿಲ್ಲದೆ ಕಲಹವನ್ನು ಅವರಲ್ಲಿ ಬೆಳೆಸಿ ಹರಿಹರ ಬ್ರಹ್ಮಾದಿಗಳು ಪಾಪ ಅವ್ರ ಕೆಲಸ ಮಾಡ್ತಾಯಿದ್ದಾರೆ. ಹರಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾನೆ. ಹರ ಮೇಂಟೆನೆನ್ಸ್ ಹರಿ ಮೇಂಟೆನೆನ್ಸ್ ಮಾಡ್ತಾನೆ. ಅದನ್ನ ಅಂತ್ಯವನ್ನು ಅವನು ಮರಣದಲ್ಲಿ ಅವನ ಒಂದು ಪಾಲಿಸ್ತಾ ಇದ್ದಾನೆ. ಬ್ರಹ್ಮ ಆ ಹುಟ್ಟುವಿಕೆ 3 ಅವಸ್ಥೆಯಲ್ಲಿ ಮನುಷ್ಯನಿಗೆ ಹುಟ್ಟುವುದು, ಬೆಳೆಯುವುದು ಮತ್ತು ಸಾಯುವುದು, ಈ 3ರನ್ನು ಯಾರ್ಯಾರು ಬ್ರಹ್ಮಾದಿಗಳು ತಮ್ಮ ಕೆಲಸ ಮಾಡ್ತಿದ್ರೆ ಅವರಲ್ಲೇ ಭೇದ ಹುಟ್ಟಿಸಿ ನೀನು ಹರಿ ದೊಡ್ಡವನು ವಿಷ್ಣು ದೊಡ್ಡವನು ಅಂತ ಹೀಗೆ ಇದೇ ನೀನು ವಿಧಿಯೇ ಮಾಡ್ತಿರೋದು ಕೆಲಸ ಅಂತ ಅವರ ಈ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಯಾರದೋ ಮೈಯನ್ನು ಉಳುಕು ಮಾಡಿದೆ, ಹಲವರನ್ನು ಕೊಳುಕುಗೈಸಿ ಇನ್ನೊಬ್ಬರ ತಿಳಿಸಿದೆ. ಯಾರಿಗೋ ಕಷ್ಟ ಕೊಟ್ಟು, ಯಾರಿಗೋ ಒಂದು ಮನಸ್ಸನ್ನು ಕೊಳುಕು ಮಾಡಿದೆ, ಇನ್ನೊಬ್ಬರದ್ದು ಇಲ್ಲದ ಒಂದು ವಿಚಾರಗಳನ್ನು ತುಂಬಿಸಿದೆ. ಜೀವವನ್ನು ಪಾಪ ಮಾಡಿದರೆ ನರಕಕ್ಕೆ, ಪುಣ್ಯ ಮಾಡಿದರೆ ಸ್ವರ್ಗಕ್ಕೆ ಕಳಿಸುವಂತೆ ಮಾಡಿರುವೆ. 8 ಆನೆಗಳನ್ನು ಒಟ್ಟಿಗೆ ನಿಲ್ಲಿಸಿ ಬಂದಿ ಖಾನೆಗೆ ಹಾಕಿದಂತೆ ಎಸಗಿರುವೆ. 8 ಆನೆ ಅಂದರೆ ನಮ್ಮ ಒಳಗಿರುವ 8 ಮದಗಳು, ಅಷ್ಟಮದಗಳು ಅಂತಾರಲ್ಲ, ಅವನ್ನು ಬೆಳೆಸಿ ನಮ್ಮನ್ನ ಬಂದಿಖಾನೆಗೆ ಅಂದರೆ ಈ ದೇಹದಿಂದ ನಾವು ಬಿಡುಗಡೆ ಹೊಂದಂಗೆ ಆ ಪರಮಾತ್ಮನ ಸೇರಿಸಿದಂಗೆ ನೀನು ಮಾಡಿಯಪ್ಪ. ನೀನು ಸಪ್ತಸಾಗರವರೆಗೆ ರಾಜ್ಯವಾಳುವಂಥ ಪಾಂಡವರ ಮನೆ ತೆರೆದು ತಿನ್ನುವಂತೆ ಮಾಡಿವೆ. 7 ಸಮುದ್ರವರೆಗೂ ರಾಜ್ಯ ಆಳ್ತಾಯಿದ್ರು ಪಾಂಡವ್ರನ್ನ. ಅಂಥವ್ರನ್ನ ನೀನು ಅವ್ರನ್ನ ಅರಗಿನ ಮನೆಗೆ ಸುಡಂಗ ಮಾಡಿದಿ. ಅಲ್ಲಿಗೂ ತಪ್ಪಿಸ್ಕೊಂಡು ಹೋದರೆ ಅರಣ್ಯವಾಸ ಮಾಡಿದ್ಮೇಲೆ ಅಜ್ಞಾತವಾಸ ಮಾಡಿದಿ. ಇಷ್ಟೆಲ್ಲ ನೀನು ಯಾವುದು ಈ ವಿಧಿಯೇ ಮಾಡಿರೋದು ಅಂತ ಹೇಳ್ತಾರೆ. ಈ ಶ್ರೀ ಶಂಭುಲಿಂಗನೇ, ತಾವಾದ ಜ್ಞಾನಿಗಳಿಗೆ ಪ್ರಾರಬ್ಧವನ್ನು ಹಚ್ಚಿ ಕಾಡುವೆ. ಅಂತೂ ಸೂರ್ಯನ ಬೆಳಕು, ಕಣ್ಣಿನ ಹೊಳಪು, ಮಾಯೆಯ ಕಳುಕು ಅಂದರೆ ಜಗತ್ತು 3 ಕೋಟಿ ಜೀವನ ಬುದ್ಧಿಯನ್ನು ಕೆಡಿಸಿ ತಿಳಿಯದಂತೆ ಮಾಡಿ. ಸೂರ್ಯನ ಬೆಳಕು, ಕಣ್ಣಿನ ಹೊಳಪು, ಮಾಯೆಯ ಕಳುಕು ಇವೆಲ್ಲ ಕೂಡಿ ಬುದ್ಧಿಯನ್ನು ಕೆಡಿಸಂಗ ಮಾಡಿ ನೀನು ಅಂತ ಅವರು ಹೇಳ್ತಾ ಇದ್ದಾರೆ. ನಮ್ಮನ್ನೇ ನಾವು ಗುರುತಿಸಿದಷ್ಟು ಮೋಢ್ಯದಿ ಕಾಳರಾತ್ರಿಯಲ್ಲಿ ತುಳುಕಿರುವೆ. ಅಂದರೆ ಅಜ್ಞಾನದ ಕಾಳರಾತ್ರಿಯಲ್ಲಿ ನಮ್ಮನ್ನು ನುಗ್ಗಿರಿಯಪ್ಪ. ಭವದ ಭಾವನೆಯಿಂದ ಲಿಪ್ತನಿದ್ದರೂ ಕೊನೆಗಳ್ಳದ ಅಪಾರ ದುಃಖಕ್ಕೆ ಮಾಡಿರುವೆ. ಈ ಭವದಿಂದ ನಾವು ಪಾರು ಮಾಡ್ಬೇಕಂದ್ರೆ ಕೂಡ ಅದರಲ್ಲಿ ನೀನು ನಮ್ಮನ್ನು ನೂಕಿಯಪ್ಪ, ದುಃಖಕ್ಕೆ ಮಾಡಿ. ಪ್ರಪಂಚದಲ್ಲಿ ನಾವು ಹರಿಶ್ಚಂದ್ರ, ನೀನೊಬ್ಬ ಹಲವಾರು ಪರಿ ಕಾಡುವ ವಿಶ್ವಾಮಿತ್ರ. ಹರಿಶ್ಚಂದ್ರನಿಗೂ ಬಿಟ್ಟಲ್ಲ ನೀನು, ಆ ಸತ್ಯ ಹರಿಶ್ಚಂದ್ರನಿಗೂ ವಿಶ್ವಾಮಿತ್ರ ಆಗಿ ನೀನು ಕಾಡಿ ಆ ವಿಧಿ ಅಂತ ಆ ವಿಧಿನ ಅವರು ನೆನೆಸ್ಕೊತಾ ಇದ್ದಾರೆ. ಇಂಥ ವಿಧಿಗಳನ್ನು ಗೆಲ್ಲಲು ವಿಶಾಲ ಮತಿಗಳು ಶಿವಭಕ್ತಿಯುಕ್ತರಾಗಬೇಕು. ಇಂಥ ವಿಧಿ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಇಂಥವ್ರಿಗೆ ಬಂದಿದೆ.
ಇದನ್ನು ನಾವು ಗೆಲ್ಲಿಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಾವು ಏನಾಗಬೇಕು, ಧ್ಯಾನ ಮಾಡಬೇಕು, ಶಿವಭಕ್ತರು ಆಗಬೇಕು. ವಿಶಾಲ ಮತಿಗಳೆಂದರೆ ಇಡೀ ಬ್ರಹ್ಮಾಂಡವೇ ನನ್ನ ತಂದು ತಿಳಿದವರು ಮತ್ತು ಸುಖ ಯಾವುದು ದುಃಖ ಯಾವುದು ಇವೆರಡನ್ನು ವಿಚಾರಿಸಿದವರು. ಅವರು ಹೆಂಗಿರ್ತಾರಂತಂದರೆ, ಅವರು ಗೆಲಿಬೇಕಂತಂದವರು ಇಡೀ ಬ್ರಹ್ಮಾಂಡ ನನ್ನಂಗೆ ಇದೆ, ಈ ಬ್ರಹ್ಮಾಂಡದ ಜನರೆಲ್ಲ ನನ್ನವರೇ, ನಾನೇ ಅವರಲ್ಲೆಲ್ಲ ಇದ್ದೇನೆ, ನನಗೆ ಅವರ ಸುಖ ದುಃಖ ವಿಚಾರ ಮಾಡೋನೇ ನಾನೇ. ಇಂಥ ಜ್ಞಾನವನ್ನು ಸದ್ಗುರು ತಂದು ಕೊಡುತ್ತಾನೆ. ನೀರಿನಲ್ಲಿ ಉಪ್ಪು ಹಾಕಿದರೆ ಹೇಗೆ ತಿಳಿಯುವುದು? ಹಾಗೆ ಅಂದರೆ ರಾಡಿ ನೀರು ಅಂದರೆ ಹೊಲಸಾದ ನೀರು, ಕೆಸರಾದ ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಕಾದರೆ ಅದು ಕೆಸರೆಲ್ಲ ತಳಕ್ಕೆ ಹೋಗಿ ಮೇಲೆ ಬರೀ ತಿಳಿ ನೀರು ಸಿಗುತ್ತಲ್ಲ. ಹಾಗೆ ನಾವು ಅಜ್ಞಾನವನ್ನು ಹೋಗಲಾಡಿಸ್ಕೊಂಡ್ರೆ ನಾವು ಮುಕ್ತಿ ಪಡಿತೀವಿ. ಇವನೇ ದೇವರೆಂದು ನಂಬಬೇಕು, ಏಕೆಂದರೆ ಇವನಲ್ಲಿರೋ ಜ್ಞಾನ ಶಕ್ತಿ ಇರಲಿ. ಹೀಗೆ ಪಾಪ ಮಾಡುವಾಗ ನಮಗೆ ಬುದ್ಧಿ ಇರುವುದಲ್ಲ, ದೊಡ್ಡವರೇನು ಇರುತ್ತೇವೆ, ಆದರೂ ಬುದ್ಧಿ ಹೋಗೋದು. ನಮಗೆ ಆ ಪಾಪ ಮಾಡಬೇಕಾದ್ರೆ ನಮಗೆ ಆ ಬುದ್ಧಿ ಇರೋದಿಲ್ಲ. ನಾವೇನು ದೊಡ್ಡವರಾಗಿರ್ತೀವಿ, ವಯಸ್ಸಿನಲ್ಲಿ ದೊಡ್ಡವರಾಗಿರ್ತೀವಿ, ಆದರೆ ನಮಗೆ ಆ ದುಃಖದ ಆ ಬುದ್ಧಿ, ಕೆಟ್ಟ ಬುದ್ಧಿ ಹೋಗೋದಲ್ಲ. ಈ ಮಹಾ ದುಃಖವನ್ನು ಸರಿಗಿನಲ್ಲಿ ಕಟ್ಟಿಕೊಂಡು ಕೂಡಿರಬೇಕಾಗುವುದು. ಇದುವೇ ಹಿರಿಯರ ನುಡಿ, ನಂಬದೇ ಧಿಕ್ಕರಿಸಬಾರದು. ಗುರಿಯರ ನುಡಿ ನಮ್ದಂಗೆ ಇರೋದಕ್ಕೆ ಇದೆಲ್ಲ ನಮಗೆ ದುಃಖ ಆವರಿಸಿದೆ ಅಂತ ಹೇಳ್ತಾ ಇದ್ದಾರೆ. 14 ವರ್ಷದ ಮಾರ್ಕಂಡೇಶ್ವರ ಚಿಕ್ಕವ, ತಂದೆ ತಾಯಿಗಳ ಉಪದೇಶ ನಂಬಿದ, ಶಿವನನ್ನು ಮೊರೆಹೊಕ್ಕ, ಕಾಲನ ಉಗ್ರ ಕದನವನ್ನು ಗೆದ್ದು ಮುಕ್ತನಾದ. ಇದೇ 16 ವರ್ಷದ ಮಾರ್ಕಂಡೇಯ ಎಂಬ ಹುಡುಗ ತಂದೆ ಏನು ಹೇಳ್ತ ತಂದೆ ಸಿಟ್ಟಲ್ಲಿ ಹೇಳ್ತಾನೆ, ನೀನು 16 ವರ್ಷಕ್ಕೆ ನೀನು ಸಾಹಿತಿ ಅಂತಂದಾಗ, ಆಗ ಇವನು ಆಗಲಿ ನಾನು ಹೋಗಿ 16 ವರ್ಷ ಒಳಗೆ ನಾನು ಮುಕ್ತಿ ಸಂಪಾದಿಸ್ತೇನೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಶಿವಾಲಯಕ್ಕೆ ಹೋಗ್ತಾನೆ, ಶಿವಾಲಯ ಪೂಜೆ ಮಾಡ್ತಾಯಿರ್ತಾನೆ. ಯಮ ಬಂದು ಇವನ್ನ ಸೆಳಿತಾನೆ, ಆದರೆ ಇವನು ಲಿಂಗ ಹಿಡ್ಕೊಂಡಿರೋದ್ರಿಂದ ಅವನ ಕೈಲಿ ಆಗೋದಲ್ಲ. ಹಾಗೆ ಶಿವ ಪ್ರತ್ಯಕ್ಷ ಆಗಿ ಅವನಿಗೆ ಚಿರಕಾಲ ಇರು ಅಂತೇಳಿ ಚಿರಂಜೀವಿ ಆಗಿರೋ ಅಂತ ಆಶೀರ್ವಾದ ಮಾಡ್ತಾನೆ. ಹಾಗೆ ನಾವು ಕಾಲವನ್ನು ಕೂಡ ಗೆಲ್ಲಬಹುದು. ಹೀಗೆ ಹುಟ್ಟಿದವರಿಗೆ ಮೃತ್ಯುವಿನ ಬಲ, ಹುಟ್ಟದೇ ಇದ್ದವರಿಗೆ ಅಥವಾ ಹುಟ್ಟದೇ ಇರುವಂಥ ಪ್ರಯತ್ನ ಮಾಡೋವರಿಗೆ ಎಲ್ಲಿದೆ ಭಯ? ಹುಟ್ಟಿದವರಿಗೆ ಭಯ ಅಂದರೆ ನಾವು ನಿಜವಾಗಿ ನಮ್ಮ ಆತ್ಮ ಹುಟ್ಟೇ ಇಲ್ಲ, ಅದು ಸತ್ತು ಇಲ್ಲ, ಅದು ಇರೋ ರೀತಿಯಲ್ಲಿ ಈ ದೇಹ ಮಾತ್ರ ಬದಲಾವಣೆ. ಹೇಗೆ ನಾವು ಹಳೆ ಅಂಗಿ ಬಿಟ್ಟು ಹೊಸ ಅಂಗಿ ಹಾಕ್ಕೊತೀವೋ, ದೇಹ ಮಾತ್ರ ಬದಲಾವಣೆ ಆಗುತ್ತೆ, ಆದರೆ ನಮಗೆಂದೂ ಜನ್ಮ ಮರಣಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ದಾರಿಯನ್ನು ಗುರುವೇ ತೋರಿಸುವನು, ಇವನು ಶ್ರುತಿಗಿಂತಲೂ ಶಿವನಿಗಿಂತಲೂ ದೊಡ್ಡವ, ನಮ್ಮನ್ನು ದೇವರನ್ನಾಗೆ ಮಾಡುವಲ್ಲ. ಇದನ್ನೆಲ್ಲ ನಾವು ಪಾರಾಗಬೇಕಂದರೆ ಗುರುಗಳಿಗಿಂತ ಶಿವನಿಗಿಂತ ಗುರು ದೊಡ್ಡವನು. ಮೊದಲು ಗುರುವನ್ನು ಪೂಜೆ ಮಾಡಿ ಶಿವನ ಪೂಜೆ ಮಾಡ್ಬೇಕಂತ ಹೇಳ್ತಾರೆ. ಅವನು ಆ ಗುರು ನಮ್ಮನ್ನು ದೇವರನ್ನಾಗಿ ಮಾಡಬಲ್ಲ ಅಂತ ಹೇಳ್ತಾರೆ. ಮತ್ತು ಪಾಪ ಕರ್ಮಗಳನ್ನು ಮಾಡಿ ಇದರಿಂದ ಅನೇಕ ಹೀನ ಜನ್ಮಗಳು ಎತ್ತುವ ನಡೆದೇ ಇದೆ. ಅಂತೆಯೇ ತನ್ನ ಶರೀರ ನಂಬಿ ಮಾಡಿದ ಕಾರ್ಯವೆಲ್ಲ ಪಾಪ. ಇಂಥ ಪಾಪ ಮಾಡಿದವರಲ್ಲಿ ವಿದಳನೆಂಬ ಪುರುಷನು ಈತನಿಗೆ ಸಾಯುವಾಗ ಹಸಿವಾಗಿ ದೇವರ ನೆನೆಸದೆ ಆಹಾರವೆಂದ ಪ್ರಾಣ ಬಿಟ್ಟ. ಅಂದರೆ ಒಬ್ಬ ಪುರುಷ ಇರ್ತಾನೆ, ಅವನು ಮಹಾಪಾಪ ಮಾಡಿರ್ತಾನೆ, ವಿದಳ ಅಂಬನು. ಅವನಿಗೆ ಸಾಯೋ ಟೈಮ್ನಾಗ ಭಾಳ ಹಸಿವಾಗಿ ಆಹಾರ ಅಂದರೆ ಅಲ್ಲಿ ಹರ ಅಂತ ಅಲ್ಲಿ ಕೇಳಿಸತ್ತೆ. ಆಹಾರ ಅಂತ ಸ್ಪೀಡಾಗಿ ಹೇಳಿದ್ರೆ ಹರ ಅಂತ ಕೇಳಿಸತ್ತೆ. ಆಗ ನನ್ನ ನೆನೆಸಿದ ಅಂಥೇಳಿ ಅವನಿಗೆ ಒಂದು ಕೈಲಾಸ ಪದವಿ ಕೊಡ್ತಾನೆ. ಅಂದರೆ ಸಾಯೋ ಟೈಮ್ನಾಗ ನಾವು ಪರಮಾತ್ಮನ ನೆನೆಸ್ಕೊಂಡಿರ್ಬೇಕಂತ ಇದು ಒಂದು ಎಕ್ಸಾಂಪಲ್. ಜಪತಪ ಯೋಗ ಯಜ್ಞ ಮಾಡಿದರೂ ದುರ್ಲಭವೆನಿಸುವ ಪದವಿಯಲ್ಲಿ ನೆಲೆಗೊಳಿಸಿದ. ಇಲ್ಲಿ ಮಹಾಪಾಪಿ ಎನಿಸುವುದನ್ನು ವಿಜಯ ಆದ. ಮಹಾಪಾಪಿ ಆದರೂ ಕೂಡ ಇದನ್ನೇ ಭಕ್ತ ಇಂಥ ಬಹಳ ಮಂದಿ ಭಕ್ತರು ಕೊನೆಯ ಕಾಲದಲ್ಲಿ ಆ ಶಿವನ ಪರಮಾತ್ಮನ ನೆನೆಸ್ಕೊಂಡು ಮುಕ್ತಿ ಪಡೆದಿದ್ದಾರೆ ಅಂತ ನಾವು ಇತಿಹಾಸದಲ್ಲಿ ಪುರಾಣದಲ್ಲಿ ನೋಡಬಹುದು. ನೀವು ಈಗ ಮೇಲಿನ ಬಾವಿಯನ್ನು ಇನ್ನಷ್ಟು ಆಳವಾಗಿ ಕಡಿಯುತ್ತೀರಿ, ಸತ್ಕಾರ ನಡೆಸಿದ್ದೀರಿ. ಸಾಯುವಾಗ ದೇವರ ನೆನೆದೆ ಗುದ್ಲಿ, ಸಲ್ಕೆ, ಬುಟ್ಟಿ, ಮಣ್ಣು, ಕಲ್ಲು
ಅಂತ ಅಂದು ಸತ್ತರೂ ನನ್ನವರಾದ ನಿಮಗೆ ನಿಜ ಮೋಕ್ಷ ಈವೆ. ಯಮನು ನಿಮ್ಮನ್ನು ಮುಟ್ಟಿ ಬಂದಲ್ಲಿ ಎದೆ ಮುಟ್ಟಿ ಸೀಳಿ ಹಾಕುವೆ. ನನ್ನನ್ನು ಕೇಳೋರ್ಯಾರು, ನನ್ನ ಎದುರಿಗೆ ನಿಲ್ಲುವರ್ಯಾರು? 3 ಕಣ್ಣು ಹಚ್ಚಿಕೊಂಡು ಬಂದವನನ್ನು ಓಡಿಸಲು ಸಿದ್ಧನಿರುವೆ. ನೀವೆಲ್ಲರೂ ಸದ್ನುತ್ತರ ಮಾಡಿ ಸಂಸ್ಕೃತದಿಂದ ಹೊರನೂಕುವೆ, ಪಾಪಕರ್ಮ ಗೆಲ್ಲಿಸುವೆ. ಇದು ವಿದುಳನ ಪ್ರಕರಣಕ್ಕಿಂತಲೂ ಅಧಿಕವಲ್ಲವೇ? ಯಾರೋ ಎಲ್ಲರಿಗೂ ಒಂದು ನೀರು ಸಿಗಲಿ ಅಂತ ಗುದ್ದಿ ಸಲಿಕೆ ಬುಟ್ಟಿ ಮಣ್ಣು ಕಲ್ಲಂತ ಅಂದರೂ ಕೂಡ ನಾನು ನಿಮಗೆ ಮೋಕ್ಷ ಕೊಡ್ತೀನಿ. ಯಾಕಂದರೆ ಒಳ್ಳೆ ಕೆಲಸ ಮಾಡ್ತಾಯಿದ್ರಿ, ಸಾಯೋ ಟೈಮ್ನಾಗ ಕೂಡ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ಅದಕ್ಕೆ ಅವ್ರಿಗೆ ಕೂಡ ನಾನು ಮುಕ್ತಿ ಕೊಡ್ತೀನಿ ಅಂತ ಅಂದರೆ ನಮಗೆ ನಂಬಿಕೆ ಇರಬೇಕಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಒಂದು ಹನಿ ಬಿಂದು ಶರೀರವಾಯಿತು, ಇದರಿಂದ ಜಗತ್ತಾಯಿತು. ಇದೇ ಇಂದ್ರಜಾಲ ಅಥವಾ ಮಾಯೆ. ನಮ್ಮ ಅಜ್ಞಾನ ಹೋಗೋರು ಈ ಮಾಯೆ ಹೋಗುವುದಿಲ್ಲ. ನಮಗೆ ಈ ಅಜ್ಞಾನ ಹೋಗೋರಿಗೆ ಈ ಮಾಯೆ ಎಂಬುದು ಹೋಗೋದೇ ಇಲ್ಲ. ಕೃಪೆಯೇ ಆದರೆ ಮಾತ್ರ ಹೋಗುವುದು. ಇಂತಹ ಕೃಪೆ ಪಡೆದವರು ಅಲ್ಲಿ ಭೃಂಗಿಯೊಬ್ಬ, ಈತ ಒಬ್ಬ ಪರಮಾತ್ಮನ ಹೊರತು ಇನ್ನೊಂದು ನಾನು ಕಂಡಿಲ್ಲ, ಯಾರಿಗೂ ನಮಿಸೆ ಎಂದ. ಭೃಂಗಿ ಅಂತ ಒಬ್ಬ ಋಷಿ ಇದ್ದ. ಅವನು ಆ ಪರಮಾತ್ಮನಿಗೆ ಒಂದೇ ನಾನು ನಮಸ್ಕಾರ, ನಾನು ಯಾರನ್ನೂ ಇನ್ನೊಂದು ನಾನು ಕಂಡಿಲ್ಲ, ಯಾರಿಗೂ ನಾನು ನಮಸ್ಕಾರ ಮಾಡೋಲ್ಲ ಅಂತಾನೆ. ಆಗ ಪಾರ್ವತಿಗೆ, ಶಿವನ ಬಗಲಿಗರ ಪಾರ್ವತಿಗೆ ಒಂಥರ ಸಿಡ್ಲಾಗ್ತತಿ. ಕೋಪಿಷ್ಠಳಾಗಿ ನನ್ನ ಅಂಶವನ್ನೆಲ್ಲ ಕೊಟ್ಟು ಬಿಡು ಎಂದ ಕ್ಷಣ ಎಸೆದೇ ಬಿಟ್ಟ. ಆಕೆ ನೀನು ನನ್ನ ಕೂಡ ಬರೀ ಶಿವನಂದೇ ನೆನೆಸ್ಬಿಟ್ರು ಸಾಕು ಅಂತಿ, ನಾನು ನಿನಗೆ ಏನೇನೋ ಕೊಟ್ಟಿನೋ ನನ್ನ ಅಂಶ ಎಲ್ಲ ನಾನು ಕೊಡು ಅಂದಾಗ ಆ ತಕ್ಷಣ ಭೃಂಗಿ ಮಾರಿಸಿ ತನ್ನಲ್ಲಿರೋ ಅಂಶನೆಲ್ಲ ಪಾರ್ವತಿ ಅಂಶ ಎಲ್ಲ ಕೊಟ್ಟುಬಿಡ್ತಾನಂತೆ. ಆಗ ನೆಲಕ್ಕೆ ಬೀಳುವಾಗ ಶಿವನ ಒಂದು ಕಾಲು ಕೊಟ್ಟು ಮುಕ್ಕಾಲ ಭೃಂಗಿ ಎಂದು ಪ್ರಶ್ನಿಸಿದ್ದ. ಇದೇ ಈಗ ರೈತರಲ್ಲಿ ಮ್ಯಾಟವೆನಿಸಿದೆ. ಅದರಿಂದ ಭಕ್ತಿಯುಕ್ತರಾಗಬೇಕು. ಭಕ್ತಿ ಎಂದರೆ ಗುರುವಿಗೆ ತನುಮನ ಅರ್ಪಿಸುವುದು ಮೊದಲು. ಅಲ್ಪ ಸ್ವಲ್ಪ ಭಕ್ತಿ ಮಾಡುತ್ತಾ ಶ್ರವಣಾದಿಗಳಿಂದ ಶ್ರವಣ ಮಾಡಬೇಕು ಮೊದಲು. ನಮ್ಮ ವಿಚಾರ ಈಗ ಎಲ್ಲಿ ಬಂತು, ಮೊದಲು ಯಾವ ಸ್ಥಾನದಲ್ಲಿದ್ದೀವಿ, ಯಾವ ವರ್ತನೆಗೆ ಬಂದಿರುವುದೆಂದು ತಿಳಿದಿರಬೇಕು. ನಮಗೆ ಮೊದಲು ಹೇಗಿದ್ದೀವಿ, ಈಗ ಜಪ ಮಾಡಿದ ಮೇಲೆ ಹೇಗಿದ್ದೀವಿ, ಸತ್ಸಂಗಗಳು ಮಾಡಿದ ಮೇಲೆ ಹೇಗಿದ್ದೀವಿ, ಧ್ಯಾನ ಮಾಡಿದ ಮೇಲೆ, ಧ್ಯಾನಕ್ಕಿಂತ ಮೊದಲು ಹೇಗಿದ್ದೀವಿ. ನಾವು ಧ್ಯಾನಕ್ಕಿಂತ ಮೊದಲಿರೋ ಮನುಷ್ಯರೇ ಬೇರೆ, ಈಗ ಧ್ಯಾನ ಮಾಡಿದ ಮೇಲೆ ಇರೋ ಮನುಷ್ಯರೇ ಬೇರೆ. ಹಾಗೆ ಅದನ್ನು ನಾವು ಅರ್ಥಕೊಂಡಾಗ ನಮಗೆ ಇನ್ನೂ ಅದರಲ್ಲಿ ಹೆಚ್ಚಿನ ಒಂದು ತೊಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಪಾಪದ ಕೆಲಸ ಮಾಡಿದೆ, ಎಷ್ಟು ಪುಣ್ಯ ಕೆಲಸ ಮಾಡಿದೆ ಎಂದು ಜಮಖರ್ಚನ್ನಿಟ್ಟರೆ ಮಾಯೆಯನ್ನು ಗೆಲ್ಲಬಹುದು. ದಿವಸ ಮಲಿಕೋ ಟೈಮ್ನಾಗ ಇವತ್ತು ನಾನು ಏನು ಮಾಡಿದೆ, ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ಎಷ್ಟು ಕೆಟ್ಟ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದ್ದಕ್ಕೆ ಪರಮಾತ್ಮ ನನ್ನ ಕ್ಷಮೆ ಇರಲಿ ಅಂತ ಕೇಳಿಕೊಂಡು ನಾವು ಮಲಿಕೊಂಡ್ರೆ ಮುಂದೆ ನಮಗೆ ಅಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಈ ರೀತಿ ಸ್ವಲ್ಪ ನಾವು ಅದನ್ನು ಮಾಡ್ಕೊತ ಹೋದರೆ, ಧ್ಯಾನ ಮಾಡ್ಕೊತ ಹೋದರೆ ನಾವು ಮುಕ್ತಿ ಪಡಿಬೋದು ಅಂತ ಹೇಳ್ತಾರೆ. ಎಲ್ಲವನ್ನು ಬೆಳಗುವಂತಾನೇ ಈಶ್ವರನು, ಇವನು ದೇಶ ಕಾಲ ವಸ್ತುಗಳಿಂದ ದೊರಕುವನು. ಆ ಪಾಪ ಪುಣ್ಯಗಳೆಂಬ ಕರ್ಮದ ಪಾಶರೂಪ ಸರಪಳಿಯ ಕೊಂಡಿವು ಮುರಿದು ನಿಜ ಮೋಕ್ಷ ಪಸಿರುವುದು. ಇದು ಹೇಗೆಂದರೆ, ಕಾಶಿಯು ಮೊದಲಿನಿಂದಲೂ ಮಹಾ ಋಷಿಗಳ ವಾಸಸ್ಥಳವಾದ್ದರಿಂದ ಪುಣ್ಯಕ್ಷೇತ್ರವೂ ಇದೆ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರೆ. ಕಾಶಿಯಲ್ಲಿ ಅನೇಕ ಋಷಿಗಳ ತಪಸ್ಸು ಹಿಂದಿನೂ ಮಾಡ್ತಾಯಿದ್ದಾರೆ, ಈಗ ಕೂಡ ಮಾಡ್ತಾಯಿದ್ದಾರೆ. ಅಲ್ಲಿ ಎಲ್ಲ ಮಹಾತ್ಮರು, ಅಲ್ಲಿ ಪವಿತ್ರವಾದ ಗಂಗಾ ನದಿ ಹರಿತಾ ಇದೆ. ಅದಕ್ಕೋಸ್ಕರ ಅಲ್ಲೆಲ್ಲ ಋಷಿಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿ ಒಬ್ಬ ಬ್ರಾಹ್ಮಣ ನೆಲೆಸಿದ್ದ. ಪಕ್ಕದ ಮನೆ ಸೆರೆ ತಯಾರಕನ ಸತಿಯೊಡನೆ ಅನೈತಿಕ ಸಂಬಂಧವಿಟ್ಟಿದ್ದ. ಒಮ್ಮೆ ಅವಳೊಡನೆಗೆ ರಮಿಸುವ ಸಮಯಕ್ಕೆ ಹೊರಗೆ ಹೋದ ಪತಿ ಬಂದ. ಅವರಿಬ್ಬರು ಇದ್ದಾಗ ಪತಿ ಬರ್ತಾನ, ಬಾಗಿಲು ಬಡಿದು ತೆರೆ ಹೇಳಿದ. ಬೆಚ್ಚಿ ಬಿದ್ದ ಅವಳು ವಿಟನನ್ನು ಸೆರೆಯ ಹರಿವಿಯಲ್ಲಿ ಕೂಡಿಸಿ ಬಾಯಿ ಮುಚ್ಚಿ ನಂತರ ಆಕೆ ಅವ್ರು ಹೆಂಗಾದ್ರೆ ಸರಾಯಿ ಮಾಡ್ತಿರ್ತಾರಲ್ಲ ಅವನ್ನೆಂತಿ ಆಕೆ ಏನು ಮಾಡ್ತಾಳೆ, ಆ ಸೆರೆ ಇರೋ ಬುಟ್ಟ್ಯಾಗ ಅವನ್ನ ಆ ಪ್ರೇಮಿಯನ್ನು ಒಳಗೆ ಮುಚ್ಚಿ
ಮುಚ್ಚಳ ಮುಚ್ಚಿ ಬಾಗಿಲು ತೆಗಿತಾಳೆ. ಅದು ಇವನಿಗೆ ಗೊತ್ತಿಲ್ಲಲ್ಲ ಗಂಡಗೆ. ಅವ್ರನ್ನ ಮತ್ತು ಸೆರೆ ತಯಾರಿ ಮಾಡ್ಬೇಕಾದ್ರೆ ಅದನ್ನು ಒಲೆ ಮೇಲೆ ಇಟ್ಟು ಬೆಂಕಿ ಹಚ್ಚಬೇಕು. ಅದರಂಗೆ ಹಚ್ಚಿ ಬೆಂಕಿ ಹಚ್ತಾನೆ. ಅವನು ಹೊರ ಬಂದ್ರೂ ಸಾಯ್ತಾನೆ, ಒಳಗಿದ್ದರೂ ಸಾಯ್ತಾನೆ. ಅವನ ಹೊರಗೆ ಬರೋದಿಲ್ಲ. ಅದು ಅದರಲ್ಲಿದ್ದ ಬ್ರಾಹ್ಮಣ ಹಸುನಿಗಿದ, ಆಗ ಲಿಂಗವೂ ಆಗಿದ್ದೆ. ಆಗ ಅದು ಸೆರೆ ಇವನ ಒಂದು ದೇಹ, ಬ್ರಾಹ್ಮಣ ದೇಹ ಕೂಡಿ ಅದು ಒಂದು ಲಿಂಗ ಆಗಿ ತಯಾರಾಗಿತ್ತಂತೆ. ಸೆರೆ ತಯಾರವಾಯಿತೋ ಇಲ್ಲವೆಂದು ನೋಡಲು ಅರಿವೆ ಬಾಯಿ ತೆರೆದ. ಅಲ್ಲೇನಿದೆ, ಒಳಗೆ ಹಾರುವ ಲಿಂಗವಾಗಿದ್ದೆ. ಅಯ್ಯೋ, ಒಳಗೆ ಲಿಂಗವಿದೆ, ನನ್ನ ಪುಣ್ಯವೆಂದು ಭಾವಿಸಿ ಅಲ್ಲೇ ಸ್ಥಾಪಿಸಿ ಮೇಲೆ ಗೂಡಿ ಕಟ್ಟಿಸಿದ. ಅದು ಇಂದಿಗೂ ಅಚ್ಚಳಿದೆ. ಸುರಾಭಾಂಡ ಲಿಂಗವೆಂದು ಕಾಶಿಯಲ್ಲಿ ಹೆಸರುವಾಸಾಗಿದೆ. ಈಗ ಕೂಡ ನಾವು ಕಾಶಿಯಲ್ಲಿ ಹೋದರೆ ಅಲ್ಲಿ ಯಾರನ್ನಾರು ಕೇಳಿದರೆ ಸುರಾಭಾಂಡ ಲಿಂಗ ಹೆಂಗಿದೆ ಅಂತಂದರೆ ಅಲ್ಲಿ ಅದರ ಹಿಸ್ಟ್ರಿ ಅದೆಲ್ಲ ಹೇಳ್ತಾರೆ. ಅಂದರೆ ಇದರ ಅರ್ಥ ಏನಂತಂದರೆ, ಅವನು ಪತಿ ಎಂಬನ ಸರಾಯಿ ಮಾರ್ತಿದ್ರು ಕೂಡ ಆ ಲಿಂಗದಲ್ಲೇ ಅವನ ಮನಸ್ಸು ಇರ್ತೈತೆ. ಹಾಗಾಗಿ ಅವನು ಏನು ಕಾಸಿದ್ದು ಅದು ಕೂಡ ಲಿಂಗ ಆಗಿರ್ತೈತೆ ಅಂತ ಇದರ ಒಂದು ಕತೆ ಇದು. ತಾನು ಬ್ರಾಹ್ಮಣದಿದ್ದರೂ ಸ್ತ್ರೀ ಹೇಗಿದ್ದಾಳೆ ಎಂಬುದು ಅರಿಯಲಿಲ್ಲ. ವಿಷ ಮಿಶ್ರಿತ ಹೋಳಿಗೆ ಇದೆ ಎಂಬುದು ಅನುಭವಕ್ಕೆ ತರಲಿಲ್ಲ. ಇದು ಅಪವಿತ್ರವಾದ ಜಿನಿಸು, ಸ್ವರ್ಗದಾರಕ್ಕೆ ಮುಳ್ಳು ಬಡಿದಿರುತ್ತೆ ಎಂಬುದನ್ನು ಕಲಿಸಲಿಲ್ಲ. ಅವನು ಬ್ರಾಹ್ಮಣಗ ಇದು ಅಪವಿತ್ರವಾದ ಸಂಬಂಧ, ಇದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ ಅಂತ ಅವನು ಬ್ರಾಹ್ಮಣ ಇದ್ದರೂ ಗೊತ್ತಾಗಲಿಲ್ಲ. ಕಾಮಾಂಧ ಕವಿಗಳು ಸುಮ್ಮನೆ ಸ್ತ್ರೀಯನ್ನು ವರ್ಣಿಸಿ ಮೋಹ ಬೆಳೆಸಿದರೆಂಬುದು ಕಂಡುಹಿಡಿಯಲಿಲ್ಲ. ಏಕೆಂದರೆ ಎಲ್ಲಿವರೆಗೆ ಸ್ತ್ರೀಯು ದೃಷ್ಟಿಯಲ್ಲಿರುವಳೋ ಅಲ್ಲಿವರೆಗೆ ಅಮೃತ ಪ್ರಾಯವಾಗುತ್ತೆ. ಹೆಣ್ಣು ಒಂದು ವೇಳೆ ಆಕೆನ ನಾವು ದೇವಿ ಅಂತ ಪೂಜೆ ಮಾಡಿದರೆ ಆಕೆ ಅಮೃತಪಾಯಳಾಗ್ತಾಳೆ. ಆಕೆನೇ ಬೇರೆ ಕೆಟ್ಟ ದೃಷ್ಟಿ ನೋಡಿದರೆ ಆಕೆ ಮಹಾಕಾಳಿ ಆಗ್ಬೋದು ಅಥವಾ ಮೃತ ಸ್ವರೂಪಿಣಿ ಕೂಡ ಆಗ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ನೋಡೋದನ್ನು ಬಿಟ್ಟರೆ ಏನಿಲ್ಲ, ದೃಷ್ಟಿಗೆ ತಮ್ಮ ಸ್ವರೂಪವನ್ನು ನೋಡಲು ಹಚ್ಚಿದರೆ ಎಲ್ಲವೂ ವಿಷಯವಾಗುತ್ತದೆ. ಕಣ್ವ ಋಷಿಯು ತನ್ನ ಸ್ವಂತ ಸಾಕು ಮಕ್ಕಳಾದ ಶಕುಂತಲೆಯನ್ನು ಗಂಡನೇ ಮಾಡಿ ಕಳಿಸುವಾಗ ಕಡು ಕಷ್ಟವಾಗಿ ಕಣ್ಣೀರನ್ನು ಧಾರಿಸಿದ. ಎಲ್ಲರಿಗೂ ಗೊತ್ತಿರಬೇಕು, ಶಕುಂತಲೆ ಗಂಡನ ಲವ್ ಮಾಡ್ತಿರ್ತಾಳೆ ದುಷ್ಯಂತನ. ಅದು ಕಣ್ವ ಋಷಿಗೆ ಗೊತ್ತಾಗಿ ಅವರಿಬ್ಬರು ಮದುವೆ ಮಾಡ್ತಾನೆ. ಇನ್ನು ಸಾಕು ಮಗಳು ಆಕೆ ತವ್ರ ಮನೆಗೆ ಗಂಡನ ಮನೆಗೆ ಹೋಗ್ಬೇಕಾದ್ರೆ ಭಾಳ ಆಳ್ತಾನೆ. ಅಂದ ಬಳಿಕ ನಮ್ಮಂಥರ ಪಾಡೇನು ಅಂತೆಯೇ ಬ್ರಾಹ್ಮಣ ಅರಿವಿಗೆ ಬರಲಿಲ್ಲ. ಹಿಂದಿನಿಂದ ಕಲವಾಗಿ ತಾನೇ ಹೊಡೆದು ಹೊರಗೆ ಹಾಕಿದೆ. ಆಗ ಒಂದು ಸಲ ಅಲ್ಲಿ ಹೋದಾಗ ಅವನು ಉಂಗುರ ಕಳ್ಕೊಂಬಿಡ್ತಾನೆ ದ್ವಿಷ್ಯ ಅಂತ. ಆಗ ನೀನು ಯಾರು ಗೊತ್ತಿಲ್ಲ ಅಂತೇಳಿ ಆಕೆ ಮತ್ತೆ ತಂದೆ ಮನೆಗೆ ಬರ್ತಾಳೆ. ಆಗ ನೀನು ಬರಬಾರ್ದಾಗಿತ್ತಂತ ಆಕೆನೇ ಬೈತಾನೆ. ಅಂದರೆ ಅಲ್ಲಿ ತಂದೆ ಕೆಲಸ ಅವನು ಮಾಡಿರ್ತಾನೆ. ಹೀಗೆ ಹೆಣ್ಣಿನಿಂದ ನಮಗೆ ಅಂಥವ್ರಿಗೆ ಹೆಣ್ಣಿನಿಂದ ಕಷ್ಟನೂ ಸಿಗುತ್ತೆ, ಸುಖನೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಸ್ತ್ರೀಯು ಕೆಟ್ಟವಳಲ್ಲ, ಏಕೆಂದರೆ ಕೆಟ್ಟ ಜಿನಿಸನ್ನು ದೇವರಿಗೆ ಹುಟ್ಟಿಸಲ್ಲ. ಸ್ತ್ರೀ ಕೆಟ್ಟವಳಲ್ಲ, ನಿಜವಾಗಿ ಅಂಥ ಕೆಟ್ಟ ಇದನ್ನು ದೇವರು ಹುಟ್ಟಿಸೋದಲ್ಲ. ಆ ಸ್ತ್ರೀಯನ್ನು ತಾಯಿಯಂತೆ ಅಕ್ಕ ತಂಗಿಯರಂತೆ ತಿಳಿಯದೆ ವಿಷಮ ಭಾವಕ್ಕೆ ಬಿದ್ದರೆ ಇವನೇ ಕೆಟ್ಟದ್ದಲ್ಲ, ಸ್ತ್ರೀಯರು ಕೆಟ್ಟಳಲ್ಲ. ಹೀಗೆ ನಾವು ಪುರಾಣದಲ್ಲಿ ನೋಡ್ಬೋದು. ಆ ಸೀತೆಯನ್ನು ಅಪಹರಿಸಿಕೊಂಡ ರಾವಣ ಕೆಟ್ಟ. ಅವನು ಕೂಡ ಮಹಾಬ್ರಾಹ್ಮಣ ಆಗಿದ್ದು ವೇದಗಳು, ಉಪನಿಷತ್ತುಗಳು ಎಲ್ಲವನ್ನು ಜ್ಯೋತಿಷ್ಯ ಎಲ್ಲ ವಿದ್ಯೆಗಳು ಅವನಲ್ಲಿದ್ದು, ಆದರೂ ಅವನು ಆ ಸೀತೆಯನ್ನು ಮೋಹಗೊಂಡು ಅಪಹರಿಸಿ ಕಡಿಗೆ ಹಾಳಾದ. ಹೀಗೆ ಆ ಸ್ತ್ರೀಯು ಒಳ್ಳೆಯವರಿಗೆ ಒಳ್ಳೇದು ಮಾಡ್ತಾಳೆ, ಕೆಟ್ಟ ದೃಷ್ಟಿ ನೋಡಿದರೆ ಅವಳೇ ಕಾಳಿ ಆಗ್ತಾಳೆ. ಅದರಿಂದ ಮನುಷ್ಯರು ಹಾಳಾಗ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸುಕುಮಾರ್ ಅಂತ ಒಬ್ಬ ಸುಕುಮಾರನು ಅಂತ್ಯಜಳನ್ನು ಕೂಡಿದ. ಆಕೆಗೊಂದು ಕನ್ಯೆಯಾಗಲು ಮುಂದೆ ಅದನ್ನೂ ಕೂಡಿದ. ಆಗ ಅವಳು, ನೀನು ತಂದೆಯಾದದ್ದು ಹೀಗೆ ಮಾಡೇ ಅನ್ನಲು ನಾಚಿ ಓಡುವಾಗ ದಾರಿಯಲ್ಲಿ ಶಿವರಾತ್ರಿ ದಿನ ಶಿವಪೂಜೆ ನಡೆದಿತ್ತು.
ಆ ಥರದಿಂದ ನೋಡಿ ಮುಕ್ತನಾದ. ಇದು ಕಾಲದ ಮಹಿಮೆ ಅಂತ. ಅಂದರೆ ಸುಕುಮಾರ್ ಅಂತ ಒಬ್ಬ ಮನುಷ್ಯ, ಅವನು ಅಂತೇಜಾಳ್ ಅಂತ ಅವನು ಹೆಂಡ್ತಿನ ಕೂಡಿದ. ಆಕೆ ಕನ್ಯೆ ಆಗಿ ಮಗಳು ಕನ್ಯೆ ಆದಮೇಲೆ ಆಕೆನೂ ಕೂಡಿದ. ನೀನು ತಂದೆ ಇದ್ದು ಈಗ ಮಾಡ್ಬೋದು ಅಂತ ಅಂದಾಗ ಇವನು ಅವಸರದ ಓಡಬೇಕಾದ್ರೆ ಒಂದು ಶಿವರಾತ್ರಿ ದಿವಸ ಅವನ ಶಿವದ ಪೂಜೆ ಇರ್ತೈತಿ. ಎಡವಿ ಆ ಲಿಂಗದ ಹತ್ರ ಬಿದ್ದು ಅಲ್ಲೇ ಹಣೆ ಹಚ್ಚಿ ಪ್ರಾಣ ಬಿಡ್ತಾನೆ. ಅವನಿಗೂ ಕೂಡ ಒಂದು ರೀತಿ ಮೋಕ್ಷ ಸಿಗುತ್ತೆ. ಆದ ಕಾರಣ ಯಾರು ಅಂತ್ಯಕಾಲದಲ್ಲಿ ಯಾರು ಪರಮಾತ್ಮ ನೆನೆಸ್ಕೊತಾರೆ ಅವರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಇದು ಹೇಳ್ತಾರೆ. ಶಬರನ್ನು ಭೇಟಿಯಾಡಲು ಹೋಗಿ ಗಡದಡಿಯಲ್ಲಿ ಸಾಯಲು ಹೋಗಿದ್ದ ಅವನ ನಾಯಿಗೆ ಮೈಗೆ ಸುಡುಗಾಡು ಬೂದಿ ಬಡಿದುಕೊಂಡು ಬಂದ. ಅವನ ಹಣೆಯನ್ನು ತುಳಿಯಲು ಮರಣಗಾಲದಲ್ಲಿ ಭಸ್ಮ ಹಚ್ಚಿರುವನೆಂದು ಮುಕ್ತಿ ಆಯಿತು. ಇದು ವಸ್ತು ಮಹಿಮೆ. ಯಾರು ಸಾಯೋ ಟೈಮ್ನಾಗ ಕೂಡ ಭಸ್ಮ ಹಚ್ಚಿಕೊಂಡವ್ರ ಆಗ ಪರಮಾತ್ಮನ ಒಂದು ಸಾನ್ನಿಧ್ಯ ಸೇರೋ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಚಾಪ್ಟರ್. ಇಲ್ಲೇ ಸ್ವಂತ ನಿಜಗೊಂಡ್ರೆ ಶಂಕ ಸಮಾಧಗಳನ್ನು ರಚಿಸಿ ಉಸಿರಿಸುತ್ತಿರುವರು. ದುರಿತದೊಳಗೆ ಅಧಿಕ ಯಾವುದು ಅಂತ ಪ್ರಶ್ನೆ. ಇದಕ್ಕೆ ತಕ್ಕ ಉತ್ತರ ನಿಂದೆ ಎಂದರೆ ಹಿಂದೆ ಮುಂದೆ ಆಡಿಕೊಳ್ಳೋಣ. ಹಿಂದೆ ಆಡಿಕೊಳ್ಳೋರೆ ಹಿಂದಿನಿಂದ ತಿಂಬುವ ಎಂಬ ಗಾದೆ ಇದೆ. ಇದನ್ನು ಎಂದೂ ಮಾಡಬಾರದು. ಇದು ಮಹಾಪಾಪದ ಬೀಜ. ಪಾಪಿಷ್ಠರಿಗೆ ಶಕ್ಯವಾದಷ್ಟೇ ಹೇಳಬೇಕು. ಅವರು ಹಿಂದೆ ಅವರು ಇರೋರಿಗೆ ಸುಮ್ಮನೆ ಮಾತಾಡ್ತಿರ್ತಾರೆ. ಅವ್ರು ಹೋದ್ಮೇಲೆ ಅವ್ರ ಬಗ್ಗೆ ಮಾತಾಡೋದು ಮಹಾಪಾಪ. ಆಡ್ದವ್ರ ಪಾಪ ಮಾಡಿದವ್ರ ಪಾಪ ಆಡ್ದವ್ರ ಮೇಲೆ ಬರ್ತದೆ ಅಂತಾರೆ ನೋಡ್ರಿ. ಹಾಗೆ ನಾವು ಏನಿದ್ದಿದ್ದು ಎದುರಿಗೆ ಹೇಳಿ ಅವ್ರೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಬುದ್ಧಿವಾದ ಹೇಳಬೇಕು. ಅಥವಾ ಅವರು ಹೋದ್ಮೇಲೆ ಅವ್ರ ಬಗ್ಗೆ ಅವಹೇಳನ ಮಾತಾಡಬಾರ್ದು ಅಂತ ಹೇಳ್ತಾಯಿದ್ದಾರೆ. ಪುಣ್ಯಾತ್ಮರನ್ನು ಮತಸ್ತು ಹೊಗಳಬೇಕು, ಅವರನ್ನು ಪ್ರಭುತ್ವದ ಮಟ್ಟಕ್ಕೆ ಏರಿಸಬೇಕು. ನಿಂದಿಸಿದರೆ ಲಾಭವೇನು? ತಾಯಿಯು ತನ್ನ ಮಕ್ಕಳ ಮಲವನ್ನು ತೆಗೆಯಬೇಕಾದರೆ ಕರಗಳಿಗೆ ತಾಕದಂತೆ ಸೆಗಡಿನೆಚ್ಚಿ ಸೆರಗಿನಿಂದ ಮೂಗು ಮುಚ್ಚಿ ತೆಗೆದು ತಿಪ್ಪಕ್ಕೆ ಎಸೆಯುತ್ತಾಳೆ. ಪುನಃ ಮಣ್ಣನ್ನು ಹಚ್ಚಿ ಕೈ ತೊಳೆದುಕೊಳ್ಳಲು ಈ ನಿಂದಕನು ಪರರ ಮಲವನ್ನು ನಾಲಿಗೆಯಿಂದ ತೆಗೆದು ಬಿಡುತ್ತಾನೆ. ಇದು ಬಲು ಹೇಯ. ಒಬ್ಬರನ್ನು ನಿಂದಿಸಿದರೆ ಪರಮಾತ್ಮನನ್ನು ನಿಂದಿಸಿದಂತೆ. ಇದು ತಿಳಿಯಲಲ್ಲದು. ಒಬ್ಬರನ್ನ ನಾವೇ ಹೇಳು ಅಂದರೆ ಇಂಡೈರೆಕ್ಟಾಗಿ ಅದು ನಮ್ಮನ್ನ ನಾವೇ ಬೈಕೊಂಡಂಗೆ. ನಿಂದಕನು ಸುಡುಗಾಡದಲ್ಲಿ ಪತ್ರಿಗಿಡ, ಏಕೆಂದರೆ ಮೇಲೆ ಕುಳಿತು ಹದ್ದು ಮಾಂಸ ತಿನ್ನುತ್ತಿರ್ತದೆ. ಸುಡುಗಾಡಿನಲ್ಲಿ ಒಂದು ಪತ್ರಿಗಿಡ ಬೆಳೆದಿದ್ದರೆ ಅದನ್ನು ನಾವು ಪೂಜೆಗೆ ಉಪಯೋಗಿಸಬಾರ್ದು. ಏಕೆಂದರೆ ಅಲ್ಲಿ ಹೆಣ ತಿಂದದ ಒಂದು ಹದ್ದು ಪಕ್ಷಿಗಳು ಆ ಗಿಡದ ಮೇಲೆ ಕುತ್ಕೊಂಡು ವಾಸ ಮಾಡ್ತಿರ್ತವೆ. ಅಂಥ ಗಿಡಗಳು ಪೂಜೆಗೆ ಯೋಗ್ಯ ಅಲ್ಲ. ಆಗ ನಿಂದಕರು ಕೂಡ ಯಾವುದಕ್ಕೂ ಅವರು ಪಾಪದಿಂದ ಹೊರ ಬರೋರಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಅಶುಚಿ ಇರಬಾರ್ದು. ಅಶುಚಿ ಸ್ಥಳದಲ್ಲಿರೋರಿಗೆ ಅದರ ದಳಗಳು ಕೂಡ ಅಪೂಜನೀಯ ಅಂತ ಹೇಳ್ತಾರೆ. ಇನ್ನು ಚಿಂತೆ ಎಂಬುದು ಹಿಂಸಾ ಎಂದರೆ ಮರಣವೆಂದಿರಬೇಕು. ಮರಣಕಾಲದಲ್ಲಿ ಇದು ಬಿಡುವುದಿಲ್ಲ. ಉರಿಯುತ್ತಿರ್ತದೆ. ಆತ್ಮವಿಚಾರದ ಚಿಂತೆ ಇರಬಹುದು. ಬರೀ ಚಿಂತೆ ಮಾಡ್ತಾ ಇರ್ತಾರೆ ಕೆಲವರು. ಇದು ಮರಣ ಟೈಮ್ನಾಗ ಕೂಡ ಚಿಂತೆ ಬಿಡ್ತಿರೋದಿಲ್ಲ. ಆದರೆ ಆತ್ಮವಿಚಾರದ ಚಿಂತೆ ಮಾಡಿದರೆ ನೀವು ಸೀದಾ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತಾಯಿದ್ರೆ. ವಿಷಯದ ಚಿಂತೆ ಏಕೆ? ಚಿಂತೆ ಇದ್ದವರ ಸತ್ತಂತೆ. ಚಿಂತೆ ಇಲ್ಲದಿರುವಿಕೆಯೇ ಮುಕ್ತಿಯು. ಚಿಂತೆಯೇ ಮುಪ್ಪು, ಸಂತೋಷವೇ ಯೌವನ ಅಂದಿಲ್ಲವೇ? ಅಗ್ನಿಯು ಕಾಷ್ಟಗಳು ದಹಿಸಿದಂತೆ ಇದು ಅಸ್ಥಿ ಮಜ್ಜ ಮಾಂಸಗಳನ್ನು ದಹಿಸಿ ಸೊರಗಿಸಿ ಕ್ಷಯಕ್ಕೆ ಗುರು ಮಾಡಿ ಯೌವನಸ್ಥರನ್ನು ಜರಟರನ್ನಾಗಿ ಮಾಡುತ್ತದೆ. ಚಿಂತೆ ಮನುಷ್ಯರನ್ನ ನೋಡಪ್ಪ, ಯಾರ ಎಷ್ಟು ತೆಳ್ಳಗಾಗಿಯಲ್ಲಪ್ಪ, ಏನು ಭಾಳ ಚಿಂತೆ ಮಾಡ್ತಿದ್ದೆ ಹಿಂಗೆ ಅಂತಾರೆ. ಅಂದರೆ ಚಿಂತೆ ನಿಮ್ಮ ಮಾಂಸ ರಕ್ತ ಎಲ್ಲವನ್ನು ಕರಗಿಸಿಬಿಡ್ತದೆ. ಆದ ಕಾರಣ ಚಿಂತೆ, ಅನಾವಶ್ಯಕ ಚಿಂತೆ ಯಾರು ಮಾಡಬಾರ್ದು. ಜೀವನಿಗೆ ಕೊನೆಗೆ ಅವನಿಗೆ ಅಂತ್ಯ ಚಿಂತೆಯಲ್ಲಿ ಮತ್ತು ಪರಹಿತ ಮಾಡು. ನಿನ್ನ ಹಿತ ನೋಡಬೇಡ. ನಾನು ಎಂಬ ಭಾವ ಇಟ್ಟುಕೊಂಡು ಕೋಟಿ ಜಪ ಬೀಸಿಕಿದ್ರೂ ಫಲವಿಲ್ಲ. ಯಾವಾಗ ಸ್ವಾರ್ಥ ಇರುತ್ತೋ, ಯಾವಾಗ ನಾನು ಎಂಬ ಅಹಂಕಾರ ಇರ್ತೈತಿ, ಆಗ ಅವನಿಗೆ ಕೋಟಿ ಜಪ ಮಾಡಿದರೂ ಕೂಡ ಉಪಯೋಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ.
ನಿನ್ನ ಶರೀರಕ್ಕೆ ಹೇಗೆ ಉಪಚರಿಸುತ್ತೀವೋ ಹಾಗೆ ಪರರನ್ನೂ ಕೂಡ ಉಪಚರಿಸು. ಕೆಡುವ ಶರೀರಕ್ಕೆ ಇದೇ ಮುಖ್ಯ ಫಲ. ಈಗ ಸಾಹುಕಾರನಲ್ಲಿ ಸಾಲ ತರಬೇಕಾದರೆ ಎಷ್ಟು ಎಡಕತ್ತಾಕಬೇಕು, ಎಷ್ಟು ಹೊಂದಿಸಬೇಕು, ಎಷ್ಟು ಅಂದಿದ್ದ ಅನಿಸಿಕೊಳ್ಳಬೇಕು. ಬೈದರೂ ಅಭಿಮಾನ ಹಿಡಿಯುವುದಿಲ್ಲವಲ್ಲ, ಹಾಗೆ ಅಭಿಮಾನ ಪಿಡಿಯದೆ ಇವು ಪರಮಾತ್ಮನ ಒಡೆಗಳು. ಇವುಗಳಲ್ಲಿ ಎಲ್ಲರದ್ದು ಇಸೆ ಇದೆಯೆಂದೇ ಭಾವಿಸು, ಪರರ ಹಿತೆ ತೋರಿಸು. ಅಂದರೆ ನಾವು ಏನಾದರೂ ಸಾಲ ಮಾಡಬೇಕಾದ್ರೆ ಆ ಸಾಹುಕಾರ ಕೊಡೋ ಸಾಹುಕಾರದ ಏನಂದರೂ ಅನಿಸ್ಕೋಬೇಕು ಅಂತ ನಾವು ಹೇಗೆ ಅನಿಸ್ಕೊತೀವೋ ಹಾಗೆ ನಿನ್ನಲ್ಲಿರುವ ಒಳ್ಳೆಯ ಗುಣಗಳು ಅದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ನೀನು ಎಲ್ಲರಿಗೆ ಸಾಲ ಕೊಡು. ಒಳ್ಳೆಯ ಮಾತಿನಿಂದ ಅವರಿಗೆ ಧ್ಯಾನ ಕಲಿಸು. ಆಗ ಮಾತ್ರ ನೀನು ಮುಂದೆ ನಿನಗೆ ಮೋಕ್ಷಕ್ಕೆ ದಾರಿ ಆಗ್ತೈತೆ ಅಂತ ಹೇಳ್ತಾರೆ. ಜಾಗ್ರ ಸ್ವಪ್ನ ಸುಷುಪ್ತಿಗಳಲ್ಲಿ ಬರೋ ಜಾಗ್ರವಲ್ಲ, ಇದರಿಂದ ಲಾಭವಿಲ್ಲ. ಆತ್ಮವಿಚಾರದಲ್ಲಿರುವೆ ಜಾಗೃತವು. ಜಾಗೃತದಲ್ಲಿ ಅಂದರೆ ಹಗಲಿನಲ್ಲಿ ಜಾಗೃತ ಆಗಿರೋದು, ಸ್ವಪ್ನದಲ್ಲಿ ಜಾಗೃತ ಆಗಿರೋದು, ಅಥವಾ ನಿದ್ದೆಯಲ್ಲಿ ಕೂಡ ಜಾಗ್ರತೆ ಅದಲ್ಲ. ಅದಕ್ಕಿಂತ ಇನ್ನೂ ಒಂದು ಸ್ಟೇಜ್ ಇದೆ, 4ನೇ ಒಂದು ಸ್ಟೇಜ್. ಅದರಲ್ಲಿ ಇದ್ದರೆ ಮಾತ್ರ ಅದು ನಿಜವಾದ ಧ್ಯಾನ ಅಂತ ಹೇಳ್ತಾರೆ. ಇದರಿಂದ ಮೃದು ವಚನವೆಂದರೆ ಆ ಮಾತಿನಲ್ಲಿ ಆತ್ಮವಿಚಾರ ಇರಬೇಕು. ಇದೇ ಅಮೃತ ಅಂದರೆ ಸುಧಾರಸ ಧಾರೆ. ತತ್ವಮಸಿ ಮಹಾವಾಕ್ಯ ಮುಖ್ಯ ಮೃತ ವಚನ. ಲೌಕಿಕ ಮೃತ ವಚನಗಳು ಸರಿಯಲ್ಲ. ಎಲ್ಲದಕ್ಕಿಂತ ದೊಡ್ಡ ಮಹಾವಾಕ್ಯ ಆದರೆ ತತ್ವಮಸಿ, ನೀನೇ ಇದೆಯಾ ಅಂತ ತಿಳ್ಕೊಂಡ್ರೆ ಅದೇ ದೊಡ್ಡ ಮಾತು. ಬೇರೆ ಮಾತುಗಳೆಲ್ಲ ಪ್ರಾಪಂಚಿಕ ಅಂತ ಹೇಳ್ತಾರೆ. ಜೀವ ಪರಮಾತ್ಮರ ಐಕ್ಯತ್ವವೇ ಅಮೃತವೆಂದು ನಂಬಿ ಮೊದಲು ಇದು ಜೀವ ಮತ್ತು ಪರಮಾತ್ಮ ಇವೆರಡೂ ಒಂದೇ, ಇವು ಬೇರೆ ಬೇರೆ ಅಂತ ಎಲ್ಲ ಉಪನಿಷತ್ತುಗಳು ಹೇಳ್ತಾರೆ. ಇದನ್ನು ನಾವು ತಿಳ್ಕೋಬೇಕು. ಗಳಿಕೆ ಅಂದರೆ ದುಡ್ಡಿನದಲ್ಲ, ಆಧ್ಯಾತ್ಮಿಕ ಗ್ರಂಥ ಓದುವುದು. ಬಲ್ಲವರಲ್ಲಿ ಕೇಳಿ ಇದೇ ಗಳಿಕೆ. ನಮ್ಮ ಗಳಿಕೆ ಯಾವುದು ಅಂದರೆ ಬರೀ ದುಡ್ಡು ಗಳಿಸೋದಲ್ಲ, ದುಡ್ಡು ಗಳಿಸ್ಬೇಕು, ಎಷ್ಟು ಬೇಕೋ ಅಷ್ಟು ಗಳಿಸಿ ಉಳಿಕಿದ ಸಮಯದಲ್ಲಿ ಧ್ಯಾನ ಸತ್ಸಂಗ ಇದು ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಆಭರಣಗಳೆಂದರೆ ಬ್ರಹ್ಮವಿದ್ಯೆ. ಜೀವನದ ಬಗೆಯನ್ನು ಕೆಡಿಸಿ ಶಿವನನ್ನು ಮಾಡುವುದು. ಎಲ್ಲವೂ ನಾಶವಾದರೆ ಇದು ನಾಶವಾಗುವುದಿಲ್ಲ. ನಿಮ್ಮ ಹತ್ತಿರ ಇರುವ ಹಣ ಹೋಗ್ಬೋದು, ಮನೆ ಹೋಗ್ಬೋದು, ಹೊಲ ಹೋಗ್ಬೋದು, ಮತ್ತು ಇನ್ನೇ ಏನಾದರೂ ಆಸ್ತಿ ಇದ್ರೂ ಕೂಡ ಹೋಗ್ಬೋದು. ಆದರೆ ಒಳಗಿರೋ ಆತ್ಮಜ್ಞಾನ ಅದು ಎಂದಿಗೂ ಅದು ಯಾರು ಕಳ್ಳರು ಕೂಡ ಕಳ್ತನ ಮಾಡೋದಲ್ಲ. ಅದು ಒಂದು ಫಿಕ್ಸೆಡ್ ಡೆಪಾಸಿಟ್ ಎಂದು ಇದ್ದಂಗೆ ಮುಂದಿನ ಜನ್ಮದಲ್ಲಿ ಅದನ್ನು ನೀನು ಬೆಳೆಸಿಕೊಂಡು ಸುಖವಾಗಿರುವುದು. ಇನ್ನೂ ಮುಂದೆ ಇನ್ನೂ ಹೆಚ್ಚು ಆತ್ಮಜ್ಞಾನ ಪಡಿಬೋದು ಅಂತ ಹೇಳ್ತಾರೆ. ಖರ್ಚು ಮಾಡಿದರೆ ಹೆಚ್ಚಾಗುವುದು. ಆದ್ದರಿಂದ ನಿರಪೇಕ್ಷೆಯಿಂದ ಆತ್ಮವಿದ್ಯೆಯನ್ನು ಎರಡನವರಿಗೆ ತಿಳಿಸಿರಬೇಕು. ನೀನು ಏನು ತಿಳ್ಕೊಂಡು ಆತ್ಮವಿದ್ಯೆ ಅದನ್ನು ಬೇರೆಯವರಿಗೆ ತಿಳಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತಿಗೆ ಮಂಗಳವಿದೆ ಯಾವುದೆಂದರೆ ಉತ್ತಮರ ಸಂಘ. ಉತ್ತಮರೆಂದರೆ ತಾವು ಕಂಡುಕೊಂಡ ಆತ್ಮವಿಚಾರವನ್ನು ತಿಳಿಸಿ ಮುಕ್ತರನ್ನಾಗಿ ಮಾಡೋರು. ಬೇರೆಯವರಿಗೆ ನೀನು ತಿಳಿಸಿದ್ದು ಆತ್ಮವಿಚಾರ, ಆ ಧ್ಯಾನದ ವಿಚಾರ ನೆಲ್ಲ ಬೇರೆಯವರಿಗೆ ತಿಳಿಸು. ಸುಮ್ಮನೆ ಗೃಹಸ್ಥರಾಗಲಿ ಸನ್ಯಾಸಿಗಳಾಗಲಿ ಈಶ್ವರ ಪದವನ್ನು ಧ್ಯಾನ ಮಾಡದೆ 4 ಮಾತು ಕೇಳಿಕೊಂಡು ಹಿಂದು ಮುಂದೆ ತಿಳಿಯದೆ ಅನಾಚಾರದಿಂದ ನಡೆದರೆ ಇಹಪರ ಎರಡೂ ಇವರಿಗೆ ತೋಕೋದರು. ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನ ಅಂತ ಬಸವಣ್ಣರು ಹೇಳಿದಾರಲ್ಲ. ಆದ ಕಾರಣ ನಾವು ಮೊದಲು ಇಲ್ಲಿಗೆ ಒಳ್ಳೆಯದರೆ ಅಲ್ಲಿ ಕೂಡ ನಾವು ಸಲ್ತೀವಿ ಅಂತ ಅದನ್ನೇ ಹೇಳ್ತಾಯಿದ್ದಾರೆ. ಮತ್ತು ಅತಿ ನಿಷ್ಠೆಯನ್ನು ಶಿವನಲ್ಲಿಡಬೇಕು. ಪರೋಪಕಾರ ಮಾಡಿಯೇ ತೀರುತ್ತೇನೆಂದು ನಿಷ್ಠೆ ಬಂದಿದೆ. ಪರೋಪಕಾರ ನಾನು ಹುಟ್ಟದೇ ಪರೋಪಕಾರ ಮಾಡಲಿಕ್ಕೆ, ದಾನ ಧರ್ಮ ಮಾಡಲಿಕ್ಕೆ ಅಂತ ನೀವು ಹೆಚ್ಚಿಗೆ ವಿಶ್ವಾಸ ಇಡಬೇಕು. ಪರಮಾತ್ಮನಲ್ಲಿ ಇಟ್ಟ ನಿಷ್ಠೆಯನ್ನು ಕಿತ್ತುಕೊಳ್ಳಬಾರದು. ಊಚ ನೀಚವೆಂಬುದು ಏನಿಲ್ಲ, ಎಲ್ಲದರಲ್ಲಿ ಭಗವಂತ ತುಂಬಿದ್ದಾನೆ. ಆತನ ಕೈಗಳಿಂದೇ ಜನಿಸಿದ ಜಿನಿಸುಗಳು ಎಂದು ಭೇದ ಮಾಡಿದೆ. ಅಭೇದದಲ್ಲಿರುವುದೇ ಅತಿ ನಿಷ್ಠೆ. ಅಭೇದ ಅಂದರೆ ಭೇದವಿಲ್ಲದ್ದು, ಅದೇ ಭೇದ ಇಲ್ದಂಗೆ ಇರೋದೇ ಅದು ಪರಮಾತ್ಮನ ಶಿವನನ್ನು ಒಲಿಸಿಕೊಳ್ಳುವ ದಾರಿ ಅಂತ ಅವರು ಹೇಳಿದ್ದಾರೆ. ಇದನ್ನು ನಿಜಗುಣ ಶಿವಗಳ ಮೂಲ ಗ್ರಂಥ ಇದು. ಇದನ್ನು ಶಿವಾನಂದ ಮಹಾರಾಜರು
ಅದನ್ನು ಚೆನ್ನಾಗಿ ಓದಿ ಅನ್ನು ಎಲ್ಲರಿಗೆ ನಮ್ಮಂಥವರಿಗೆ ತಿಳಿಸಿದ್ದಾರೆ. ನಮಗೇನು ಚಂದವೆಂದರೆ ಎಲ್ಲರೊಡನೆ ವೈರತ್ವ ತ್ಯಜಿಸುವುದು. ಯಾರ ಹತ್ರವೂ ಕೂಡ ನಾವು ವೈರತ್ವ ತ್ಯಜಿಸಬಾರ್ದು. 84 ಲಕ್ಷ ಪ್ರಾಣಿಗಳಲ್ಲಿ ಪ್ರೇಮದಿಂದಿರುವುದು. ಹೊರಗೆ ಭೇದವಿದ್ದರೂ ಒಳಗೆ ಮಾತ್ರ ಅಭೇದವಿರಬೇಕು. ಎಲ್ಲ ವೈರ ಭಾವ ಹೋಗಬೇಕಾದರೆ ಗುರುಗಳ ಕೃಪೆ ಬೇಕು. ಗುರುಗಳ ಕೃಪೆ ಇರಬೇಕು. ಗುರುಗಳು ಹೇಳ್ದಂಗೆ ನಾವು ಆಚರಣೆ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ. ಮನೆಯಲ್ಲಿ ಜಗಳವಿಲ್ಲವೆಂದರೆ ಓಣಿಯಲ್ಲಿಲ್ಲ, ಓಣಿಯಲ್ಲಿ ಇಲ್ಲವೆಂದರೆ ಊರಿನಲ್ಲಿಲ್ಲ, ಊರಿನಲ್ಲಿಲ್ಲವೆಂದರೆ ದೇಶದಲ್ಲಿಲ್ಲ. ಹೇಗೆ ನಡೆಯುವುದು ಹಾಗೆ ಆಗುತ್ತದೆ. ಅಂದರೆ ನೀವು ಮನೆಯಲ್ಲಿ ಜಗಳ ಹೊಡೆದಂಗೆ ಸಂತೋಷದಿಂದಿದ್ರೆ ನೀವಿರೋ ಓಣಿ ಕೂಡ ಸಂತೋಷವಾಗಿ ಇರ್ತೈತಿ. ವೈಬ್ರೇಷನ್ಸ್ ಹಂಗೆ ಬರ್ತಾಯಿರ್ತೈತಿ. ನೀವು ಧ್ಯಾನ ಮಾಡ್ತಾಯಿದ್ರೆ ಇಡೀ ಓಣಿ ಜನ ನಾನು ಧ್ಯಾನ ಮಾಡ್ಬೇಕಂತ ಅನಿಸ್ತೈತಿ. ಅವು ಕಡೆಗೆ ಊರ ಜನರ ಎಲ್ಲರೂ ಅವರು ಧ್ಯಾನದಲ್ಲಿ ಇರ್ತಾರೆ. ಅವರು ಒಳ್ಳೆಯದನ್ನೇ ಮಾಡ್ಕೊತ ಹೋಗ್ತಾರೆ. ಆಮೇಲೆ ಇಡೀ ನಮ್ಮ ರಾಜ್ಯನೇ ಸುಭಿಕ್ಷ ಆಗ್ತೈತಿ. ಎಲ್ಲರೂ ಧ್ಯಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಡೀ ದೇಶನೂ ಧ್ಯಾನ ಮಾಡಿ ಸತ್ಸಂಗ ಮಾಡಿ ದೇಶನೂ ಸುಭಿಕ್ಷ ಆಗ್ತೈತಿ. ಕೊನೆಗೆ ಇಡೀ ವಿಶ್ವವೇ ಸುಭಿಕ್ಷ ಆಗ್ತೈತಿ ಅಂತ ಅವ್ರು ಹೇಳ್ತಾರೆ. ಆದ ಕಾರಣ ಮೊದಲು ನೀನು ಒಳ್ಳೆಯನಾಗು, ನಿಮ್ಮ ಮನೆಯಲ್ಲಿ ಒಳ್ಳೆಯನಾಗು ಅಂತ ಅವ್ರು ಹೇಳ್ತಾರೆ. ಧ್ಯಾನ ಮಾಡು, ಎಲ್ಲ ಕಡೆ ಧ್ಯಾನನೇ ಮಾಡು. ಈಗ ಎಲ್ಲಿಯಾದರೂ ಜಗಳ ಇದ್ದಿದ್ದರೆ ಸರಿ, ಸಮತ್ವ ಇರುವುದಿಲ್ಲ. ಅಂತೂ ಇಂತೂ ದ್ವೇಷವಿಲ್ಲದೆ ಬಾಳ್ವಿಲ್ಲ. ಹೀಗಿರಬಾರ್ದು. ಎಲ್ಲೆಲ್ಲಿಯೂ ಸಮತ್ವ ಇರಬೇಕು. ಒದ್ದರೂ ಹಿಗ್ಗುಗೊಗ್ಗ ಇರಬಾರ್ದು. ಯಾರಾದರೂ ಅಕಸ್ಮಾತಾಗಿ ತಪ್ಪಿಲ್ಲಿದ್ದರೂ ಕೂಡ ಒದ್ದರೂ ಕೂಡ ನೀವು ತಿರುಗಿ ಇದು ಮಾಡಬಾರ್ದು. ಏನೋ ಇದು ನನ್ನ ಒಂದು ಕರ್ಮ ಇರಬೇಕಂತ ಸುಮ್ಮನೆ ಇರಬೇಕು ಹೊರತಾಗಿ ಜಗಳಕ್ಕೆ ಜಗಳ ಆದರೆ ಅದು ಮಹಾ ಜಗಳ ಆಗ್ತೈತೆ ಅಂತ ಎಲ್ಲರಿಗೂ ಗೊತ್ತಿರೋದೆ. ಆತ್ಮವು ಎಲ್ಲರಲ್ಲಿ ಸಮವಿದೆ. ಇನ್ನೊಬ್ಬರ ಗೊಡುವೆ ಏಕೆ? ಜಗಳ ಮಾಡೋಕ್ಕೆ ಹುಟ್ಟಿರುವ ಶ್ರುತಿಯು ಭೇದ ಮತವನ್ನು ಎಲ್ಲಾದರೂ ಹೇಳಿದೆಯೋ? ಶಂಕರಾಚಾರ್ಯ ಮತದವರು ಅದ್ವೈತಿಗಳೆಂದು ಹೇಳಿಕೊಳ್ಳುವರು. ಶಂಕರರಂತೆ ಯಾವ ಬ್ರಾಹ್ಮಣರು ಸಮತ್ವದಿಂದ ನಡೆಯುವರು ಭೇದವನ್ನೇ ಬಿಟ್ಟಿಲ್ಲ. ವೀರಶೈವರಲ್ಲಿಯೂ ಹೀಗೆ ಬಸವಾದಿ ಪ್ರಮುಖರು ಹೇಗೆ ನಡೆದರು? ಅವರ ತಿಳುವಳಿಕೆ ಯಾರಿಗಿದೆ? ದ್ವೈತವನ್ನು ಅವರು ಎಂದೂ ಹೇಳಲಿಲ್ಲ. ಅದ್ವೈತವನ್ನೇ ಶ್ರುತಿಗನುಸಾರವಾಗಿ ಬೋಧಿಸಿದರು. ಅವರಂತೆ ನಡೆಯದೆ ಸಮತ್ವಗೊಳಿಸದೆ ವೈರತ್ವ ಹೋಗುವುದಿಲ್ಲ. ಯಾರು ಆ ರಾಮಾನುಜಾಚಾರ್ಯ ಅಲ್ಲಿ ಮಧ್ವಾಚಾರ್ಯ ಹೇಳ್ದಂಗೆ ಯಾರೂ ನಡೆದಿಲ್ಲ. ಅಥವಾ ಶಂಕರಾಚಾರ್ಯ ಹೇಳ್ದಂಗೆ ಅದ್ವೈತವನ್ನು ಪಾಲಿಸಲ್ಲ. ಬರೀ ದ್ವೈತ ಪಾಲಿಸೋದು, ಬೇರೆಯವ್ರ ಉಳುಕ ಕಂಡು ಹಿಡಿದು ಬರೀ ಇದರಲ್ಲೇ ಇದ್ದಾರೆ. ಹಾಗಾಗಬಾರ್ದು ಅಂತ ಹೇಳ್ತಾರೆ. ಬಯಲು ಸಮಾನ ಇರುವಂತೆ ಆತ್ಮನೂ ಸಮಾನ ಇರೋದು. ಹೇಗೆ ಈ ಬಯಲು ಕಾಣೋ ಬಯಲು ಹೇಗೆ ಸಮಾನವಾಗಿದೆಯೋ ಎಲ್ಲರ ಮೇಲೆಯೂ ಸಮಾನವಾಗಿ ಬೀರ್ತದೋ ಆಗ ನಾವೆಲ್ಲರೂ ಸಮಾನವಾಗಿರಬೇಕು. ಈ ತಿಳುವಳಿಕೆ ಆದರೆ ಆತ್ಮಜ್ಞಾನದಂತೆ. ಇದು ಮರುವೇದದಲ್ಲಿ ವೈಷಮ್ಯ, ಇದರಿಂದ ವೈರತ್ವದ ಜನನ, ಆಗ ವೈದಾಟ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಪಾಠವನ್ನು ನಾಳೆ ಹೇಳೋಣ ಅಂತೇಳಿ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸಿದ್ದೇನೆ. ನಮಸ್ಕಾರಗಳು. ಯಾರ ಮಾತಾಡ್ತಾರೆ? ಮಾತಾಡ್ರಿ ಯಾರು?